Hi guys, welcome back to my YouTube channel that is Swapna's Tutorial. So ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ಬಂದುಬಿಟ್ಟು ರಾಯಲ್ಟಿ ಅಕೌಂಟ್ ಅಂತ ಹೇಳಿ. ಸೊ ಆಲ್ರೆಡಿ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 3ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ ಫಿಕ್ಸ್ಡ್ ಆ್ಯಂಡ್ ಫ್ಲೋಟಿಂಗ್ ಮೆಥಡ್ ಅಂತ ಹೇಳಿ 2 ಟೈಪ್ಸ್ ಅಂತ ಹೇಳಿ. ಸೊ ಅದರಲ್ಲಿ ಪಾರ್ಟ್ 2 ಅಲ್ಲಿ ನಾನು ಆಲ್ರೆಡಿ ಫಿಕ್ಸ್ಡ್ ಮೆಥಡ್ನ ಯಾವ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತ ಹೇಳಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಫ್ಲೋಟಿಂಗ್ ಮೆಥಡ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಈ ಒಂದು ಮೆಥಡಲ್ಲಿ ಹೇಳ್ತೀನಿ. ಓಕೆನಾ, ಇವಾಗ ಪ್ರಾಬ್ಲಮ್ ಸಾಲ್ವ್ ಫ್ಲೋಟಿಂಗ್ ಮೆಥಡ್. ಸೊ ಫಿಕ್ಸ್ಡ್ ಮೆಥಡ್ಗೂ ಫ್ಲೋಟಿಂಗ್ ಮೆಥಡ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಫಿಕ್ಸ್ಡ್ ಅಂದರೆ ಏನು ಅಂದರೆ ಇವಾಗ ಸರ್ಟನ್ ಪೀರಿಯಡ್ ಆಫ್ ಟೈಮ್ನ ಕೊಟ್ಬಿಟ್ಟಿರ್ತಾರೆ. ಈಗ ಒಂದು 5 ವರ್ಷದಲ್ಲಿ ಅಮೌಂಟ್ ಅನ್ನೋದನ್ನ ಪೇ ಮಾಡಿ, ಅಥವಾ ಶಾರ್ಟ್ ವರ್ಕಿಂಗ್ ಏನಾದ್ರು ಆಯಿತು ಅಂದರೆ ಶಾರ್ಟ್ ವರ್ಕಿಂಗ್ನ 5 ವರ್ಷದಲ್ಲಿ ರಿಕವರ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಫ್ಲೋಟಿಂಗಿಗೂ ಫಿಕ್ಸ್ಡ್ಗೂ ಏನೂ ಕೂಡ ಕೊಡಲ್ಲ, ಆಯಿತಾ, ನೀವೇ ಕಂಡುಹಿಡಿಬೇಕಾಗುತ್ತೆ. ಫಿಕ್ಸ್ಡ್ ಆದರೆ ಫಸ್ಟ್ 2 ಇಯರ್ಸ್, ಫಸ್ಟ್ 3 ಇಯರ್ಸ್ ಅಂತ ಹೇಳಿ ಕೊಡ್ತಾರೆ. ಬಟ್ ಫ್ಲೋಟಿಂಗಲ್ಲಿ ಏನಾಗುತ್ತೆ ಗೊತ್ತಾ? ಸೊ ಫ್ಲೋಟಿಂಗಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಇನ್ ನೆಕ್ಸ್ಟ್ 2 ಇಯರ್ಸ್, ಇನ್ ನೆಕ್ಸ್ಟ್ 3 ಇಯರ್ಸ್ ಅಂತ ಹೇಳಿ ಫ್ಲೋಟಿಂಗಲ್ಲಿ ಅದು ಹೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಇವಾಗ ನೀವು ನೋಡೋದಾದ್ರೆ ಪ್ರಾಬ್ಲಮ್ನ ಪ್ರಿಪೇರ್ ಅನಾಲಿಸಿಸ್ ಟೇಬಲ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಹೇಳಿ ಇದೆ. ಸೊ ಯಾವ ಬೇಸಿಸ್ ಮೇಲೆ ಅನಾಲಿಸಿಸ್ ಟೇಬಲ್ನ ಪ್ರಿಪೇರ್ ಮಾಡಬೇಕು ಅಂದರೆ, ಇಲ್ಲಿ ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ ನೋಡಿ, 15,000 ಪರ್ ಆ್ಯನಮ್ ಅಂತ ಹೇಳಿ ಮಿನಿಮಮ್ ರೆಂಟ್ನ ಕೊಟ್ಟಿದ್ದಾರೆ. ರಾಯಲ್ಟಿ ಬಂದುಬಿಟ್ಟು 75 ಪೈಸಾ ರಾಯಲ್ಟಿ ಹೇಳಿದ್ದಾರೆ. ರೈಟ್ ಆಫ್ ರಿಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಇನ್ ನೆಕ್ಸ್ಟ್ 2 ಇಯರ್ಸ್. ಔಟ್ಸ್ಟ್ಯಾಂಡಿಂಗ್ ಆಫ್ ರಾಯಲ್ಟಿ ಆ್ಯಂಡ್ ಸರ್ಪ್ಲಸ್ 10,000, 12,000, 28,000, 25,000 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿ ಯಾವ ರೀತಿ ಬೇಸಿಸ್ ಮೇಲೆ ಪ್ರಾಬ್ಲಮ್ ಹೇಳಿರೋದು ಅಂದರೆ, ಇಲ್ಲಿ ನೀವು ಅನಾಲಿಸಿಸ್ ಟೇಬಲ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕು. ಓಕೆನಾ. ಸೊ ಅನಾಲಿಸಿಸ್ ಟೇಬಲ್ನ ನೀವು ಪ್ರಿಪೇರ್ ಮಾಡೋದಕ್ಕೆ ಮಿನಿಮಮ್ ರೆಂಟ್ ಹೇಳಿದ್ದಾರೆ ಎಷ್ಟು ಅಂದರೆ 15,000 ರೂಪಾಯಿ. ನೀವು ಪ್ರೊಡ್ಯೂಸ್ ಮಾಡಿ ಅಥವಾ ಮಾಡದೇ ಇರಿ, ನಿಮ್ಮ ಮಿನಿಮಮ್ ರೆಂಟ್ ಬಂದುಬಿಟ್ಟು 15,000 ರೂಪಾಯಿ ಕೊಡಲೇಬೇಕು. ರಾಯಲ್ಟಿ ಎಷ್ಟು ಅಂದರೆ 75 ಪೈಸಾ ಅಂತ ಹೇಳಿದ್ದಾರೆ. ಆ್ಯಂಡ್ ರೈಟ್ ಆಫ್ ರಿಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ನ ಯಾವಾಗ ರಿಕ್ಯೂಪ್ ಮಾಡ್ಕೋಬಹುದು ಅಂದರೆ ಇನ್ ನೆಕ್ಸ್ಟ್ 2 ಇಯರ್ಸಲ್ಲಿ ನೀವು ರಿಕವರ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಮತ್ತು ರಾಯಲ್ಟಿ ಅಮೌಂಟ್ನ ಹೇಳಿದ್ದಾರೆ 10,000, 12,000, 28,000, 25,000 ಅಂತ ಹೇಳಿ. ಸೊ ಇಷ್ಟು ಡೀಟೇಲ್ಸು ಕೂಡ ಕೊಟ್ಟಿದ್ದಾರೆ. ಅಂದರೆ ಇವಾಗ ನಿಮಗೆ ಇದು ಫ್ಲೋಟಿಂಗ್ ಮೆಥಡ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಹೇಳಿಲ್ವಾ, ನೆಕ್ಸ್ಟ್ 2 ಇಯರ್ಸ್ ಅಂದರೆ ನೆಕ್ಸ್ಟು ಅಥವಾ ಫಾಲೋಯಿಂಗ್ ಅಥವಾ ಸಬ್ಸಿಕ್ವೆಂಟ್ ಅಂತ ಏನಾದ್ರು ಕೊಟ್ಟರು ಕ್ವಶನಲ್ಲಿ ಅಂದರೆ ಅದು ಫ್ಲೋಟಿಂಗ್ ಅಂತ ಅರ್ಥ. ಸೊ ಇವಾಗ ಫ್ಲೋಟಿಂಗ್ ಮೆಥಡ್ ಅಂಡರ್ ಅನಾಲಿಸಿಸ್ ಟೇಬಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂದರೆ, ಸೇಮೇ ನೀವು ಯಾವ ರೀತಿ ಒಂದು ಫಿಕ್ಸ್ಡ್ ಮೆಥಡ್ನ ಫಾಲೋ ಅಪ್ ಮಾಡಿರ್ತೀರೋ ಅದರಲ್ಲಿ ಸ್ವಲ್ಪ ಸೇಮೇ ಇದೆ. ಓಕೆನಾ. ಸರ್ಪ್ಲಸ್ವರೆಗೂ ಸೇಮೇ ಇರುತ್ತೆ. ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್ ಇದೆಲ್ಲ ಚೂರು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಮಿನಿಮಮ್ ರೆಂಟ್ವರೆಗೂ ಸೇಮೇ ಇರುತ್ತೆ. ಓಕೆನಾ. ಫಸ್ಟ್ ಇಯರ್ನ ಹಾಕ್ತೀರಾ, ಎಷ್ಟು ಇಯರ್ ಇನ್ಫಾರ್ಮೇಷನ್ ಕೊಟ್ಟಿರೋದು ಇವರು 4 ಇಯರ್ಸ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ 4 ಇಯರ್ಸ್ ಹಾಕ್ತೀರಾ, 1, 2, 3, 4 ಅಂತ ಹೇಳಿ. ಔಟ್ಪುಟ್ ಬಂದುಬಿಟ್ಟು 10,000, 12,000, 28,000, 25,000 ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. ರಾಯಲ್ಟಿ ಅವರು ಎಷ್ಟು ಹೇಳಿರೋದು ಅಂದರೆ 75 ಪೈಸಾ ಅಂತ ಹೇಳಿದ್ದಾರೆ. ನಾನು ಆಗಲೇ ಹೇಳಿದ್ದೆ, ಪ್ರೀವಿಯಸ್ ವಿಡಿಯೋದಲ್ಲಿ ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಏನು ಅಂದರೆ 75 ಪೈಸಾ ಅಂದರೆ ಇದನ್ನು ಡೆಸಿಮಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೀವು ಡೈರೆಕ್ಟಾಗಿ 75 ಹಾಕೋದ್ರೆ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ 0.75 ಅಂತ ಹಾಕೊಳ್ಳಿ. ಇದಕ್ಕಿಂತ ಮುಂಚೆ ಒಂದು 0 ಪಾಯಿಂಟ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಪ್ರಾಪರಾಗಿ ಒಂದು ಆನ್ಸರ್ ಅನ್ನೋದು ಸಿಗುತ್ತೆ. ಸೊ ಔಟ್ಪುಟ್ ಇಂಟು ರಾಯಲ್ಟಿ ಅಮೌಂಟ್ ಅಂದರೆ 10,000 ಇಂಟು 0.75 ಮಾಡಿದಾಗ 7,500, 12,000 ಇಂಟು 0.75 ಮಾಡಿದಾಗ 9,000, 28,000 ಇಂಟು 0.75 ಮಾಡಿದಾಗ 21,000, 25,000 ಇಂಟು 0.75 ಮಾಡಿದಾಗ 18,750 ರೂಪೀಸ್ ಬರುತ್ತೆ. ಇನ್ನು ಮಿನಿಮಮ್ ರೆಂಟ್ ಬಂದುಬಿಟ್ಟು ಅವರು ಆಲ್ರೆಡಿ ಹೇಳಿದ್ದಾರೆ 15,000 ಪೇ ಮಾಡಿ ಅಂತ ಹೇಳಿ. ಸೊ 15,000 ಮಿನಿಮಮ್ ರೆಂಟ್ನ ಆ್ಯಸ್ ಇಟ್ ಈಸ್ ಪ್ರತಿ ವರ್ಷಕ್ಕೂ 15,000ನ ಪೇ ಮಾಡ್ತೀರಾ. ಇನ್ನು ಶಾರ್ಟ್ ವರ್ಕಿಂಗ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಮಿನಿಮಮ್ ರೆಂಟ್ ಮಿನಿಮಮ್ ರೆಂಟ್ ಆ್ಯಂಡ್ ರಾಯಲ್ಟಿನ ಕಂಪೇರ್ ಮಾಡ್ತೀರಾ. ಮಿನಿಮಮ್ ರೆಂಟ್ ಏನಾದರೂ ರಾಯಲ್ಟಿಗಿಂತ ಜಾಸ್ತಿ ಇತ್ತು ಅಂದರೆ ಅದು ಶಾರ್ಟ್ ವರ್ಕಿಂಗ್. ಫಸ್ಟ್ ಕೇಸಲ್ಲಿ ನಾವು ನೋಡೋದಾದರೆ ಮಿನಿಮಮ್ ರೆಂಟೇ ರಾಯಲ್ಟಿಗಿಂತ ಜಾಸ್ತಿ ಇದೆ ಅಲ್ವಾ. 15,000 ಎಲ್ಲಿ 7,500 ಎಲ್ಲಿ, ಇವೆರಡನ್ನ ಮೈನಸ್ ಮಾಡಿದ್ರೆ ಶಾರ್ಟ್ ವರ್ಕಿಂಗ್ ಬಂದು 7,500 ಬರುತ್ತೆ.
ಸೆಕೆಂಡ್ ಇಯರಲ್ಲಿ 15,000 ಮಿನಿಮಮ್ ರೆಂಟು, ಬಟ್ 9,000 ರುಪೀಸ್ ರಾಯಲ್ಟಿ ಆಗಿದೆ. ಸೊ ಅದಕ್ಕೆ ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ ಬರುತ್ತಲ್ಲ, 15,000ಇಂದ 9,000ನ ಮೈನಸ್ ಮಾಡಿದ್ರೆ 6,000 ರುಪೀಸ್ ಬರುತ್ತೆ. ಇನ್ನು ಥರ್ಡ್ ಕೇಸಲ್ಲಿ ನಾವು ನೋಡಿದ್ರೆ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ಇದೇನಂತೀವಿ ನಾವು, ಸರ್ಪ್ಲಸ್ ಅಂತ ಹೇಳಿ ಅನ್ನೋದಲ್ವಾ. ಸೊ ನೋಡಿ 21,000 ಮೈನಸ್ 15,000 ಮಾಡಿದಾಗ 6,000 ರುಪೀಸ್ ಸರ್ಪ್ಲಸ್ ಅನ್ನೋದು ಸಿಗುತ್ತೆ ನಿಮಗೆ. ಇನ್ನು ಫೋರ್ತ್ ಕೇಸಲ್ಲೂ ಕೂಡ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದೆ, ಸೊ ಅದಕ್ಕೆ ಸರ್ಪ್ಲಸ್ ಆಗುತ್ತೆ. 18,750 ಮೈನಸ್ 15,000 ಮಾಡಿದಾಗ 3,750 ರುಪೀಸ್ ಸಿಗುತ್ತೆ, ಆಯಿತಾ. ಸೊ ಇಲ್ಲಿ ಗಂಟೆ ನಿಮಗೆ ಸೇಮ್ ಇದೆ, ಫಿಕ್ಸ್ಡ್ ಆ್ಯಂಡ್ ಫ್ಲೋಟಿಂಗ್ ಮೆಥಡ್ ಇಲ್ಲಿವರೆಗೂ ಸೇಮ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಅಂದರೆ, ಸೊ ಅಲ್ಲಿ ನೀವೇನು ಮಾಡ್ತಿದ್ವಿ ಅಂದರೆ ಇನ್ 2 ಇಯರ್ಸ್, ಇನ್ 3 ಇಯರ್ಸ್ ಅಂತ ಕೊಟ್ಟರೆ ಇಲ್ಲಿ ಏನು ಶಾರ್ಟ್ ವರ್ಕಿಂಗ್ ಆಗಿರುತ್ತೋ ಎರಡೂ ಆ್ಯಡ್ ಮಾಡಿ ಇನ್ನು 3 ವರ್ಷದಲ್ಲಿ ನೀವು ಫೈಂಡ್ ಔಟ್ ಮಾಡ್ತಿದ್ರಿ ಸರ್ಪ್ಲೇಸಲ್ಲಿ ಅಲ್ವಾ. ಬಟ್ ಇಲ್ಲೇನಾಗುತ್ತೆ ಅಂದರೆ ಇನ್ ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 ಇಯರ್ಸ್ ಅಂದರೆ ಇವಾಗ ಫಸ್ಟ್ ಇಯರಲ್ಲಿ ನಿಮ್ಗೆ ಏನು ಶಾರ್ಟ್ ವರ್ಕಿಂಗ್ ಆಗಿದೆಯೋ ಈ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ನ ನೀವು ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರಲ್ಲಿ ರಿಕವರ್ ಮಾಡ್ಕೋಬೇಕು, ಆಯಿತಾ. ಇನ್ನು ನೆಕ್ಸ್ಟ್ ಸೆಕೆಂಡ್ ಇಯರಲ್ಲಿ ಏನಾದ್ರು ಶಾರ್ಟ್ ವರ್ಕಿಂಗ್ ಆಗಿದ್ರೆ ಥರ್ಡ್ ಫೋರ್ತ್ ಇಯರಲ್ಲಿ ರಿಕವರ್ ಮಾಡ್ಕೋಬೇಕಂದ್ರೆ ಈ ಇಯರ್ನ ಬಿಟ್ಟು ಇನ್ನು 2 ವರ್ಷದಲ್ಲಿ ನಾವು ರಿಕವರ್ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ 2 ಇಯರ್ಸಲ್ಲಿ ರಿಕವರ್ ಮಾಡ್ಕೋಬೇಕು, ಆಯಿತಾ. ಸೊ ಇವಾಗ ನೋಡಿ ನಮಗೆ ಶಾರ್ಟ್ ವರ್ಕಿಂಗ್ ಆಗಿದೆ ಫಸ್ಟ್ ಕೇಸಲ್ಲಿ, ಎಷ್ಟಾಗಿದೆ 7,500. ಇಲ್ಲಿ ನೀವೇನು ಆ್ಯಡ್ ಮಾಡಲ್ಲ, ಸಪ್ರೇಟಾಗಿ ನೀವು ಬರಿಬೇಕಾಗುತ್ತೆ, ಓಕೆನಾ. ಶಾರ್ಟ್ ವರ್ಕಿಂಗ್ ಬಂದುಬಿಟ್ಟು 7,500 ರುಪೀಸ್ ಶಾರ್ಟ್ ವರ್ಕಿಂಗ್ ಅನ್ನೋದಾಗಿದೆ, ಓಕೆನಾ. ಈ ಅಮೌಂಟ್ನ ನೀವು 2 ವರ್ಷದಲ್ಲಿ ರಿಕವರ್ ಮಾಡ್ಕೋಬೇಕು. ಸೆಕೆಂಡ್ ಇಯರಲ್ಲಿ ಏನಾದ್ರು ಸರ್ಪ್ಲೇಸ್ ಇದೆಯಾ, ಇಲ್ಲ. ಸೊ ಅದಕ್ಕೆ ಸೆಕೆಂಡ್ ಇಯರಲ್ಲಿ ರಿಕವರ್ ಮಾಡೋಕ್ಕಾಗಲ್ಲ. ಥರ್ಡ್ ಇಯರಲ್ಲಿ ಏನಾದ್ರು ಸರ್ಪ್ಲೇಸ್ ಇದೆಯಾ, ಹೌದು. ಸರ್ಪ್ಲೇಸ್ ಎಷ್ಟಿರೋದು 6,000 ರೂಪಾಯಿ. ನಿಮಗೆ ಶಾರ್ಟ್ ವರ್ಕಿಂಗ್ ಎಷ್ಟಿರೋದು 7,500 ರೂಪಾಯಿ. ಬಟ್ ನಿಮ್ಗೆ ಇನ್ನೂ ಶಾರ್ಟ್ ವರ್ಕಿಂಗ್ ಇರ್ರಿಕವರ್ಡೇ ಬರುತ್ತೆ ಹೊರತು ರಿಕವರ್ ಫುಲ್ ಅಮೌಂಟ್ ಆಗಲ್ಲ, ಯಾಕೆಂದರೆ ಇನ್ನೂ 1,500 ರೂಪಾಯಿ ಬ್ಯಾಲೆನ್ಸ್ ಇರುತ್ತಲ್ವಾ. ಸೊ ಇವಾಗ ನೀವು 6,000 ರೂಪಾಯಿ ಫುಲ್ ರಿಕವರ್ ಮಾಡ್ಕೋಬಹುದಾ, ಹೌದು, ಫುಲ್ 6,000 ರೂಪಾಯಿ ರಿಕವರ್ ಮಾಡ್ತೀರಾ. ಬಟ್ 6,000ಇಂದ ನೀವು 7,500ನ ಮೈನಸ್ ಮಾಡಿದ್ರೆ ಇನ್ನೂ 1,500 ರೂಪಾಯಿ ಬಂದುಬಿಟ್ಟು ಇರ್ರಿಕವರ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಇರ್ರಿಕವರಬಲ್ ಅಮೌಂಟ್ ಕಾಲಮಲ್ಲಿ ಬರೀತೀರ, ಓಕೆನಾ. ನೆಕ್ಸ್ಟು ಇದಿಷ್ಟೇ. ನೆಕ್ಸ್ಟ್ ಇನ್ನೂ ನಿಮಗೆ ಇಲ್ಲೂ ಅಮೌಂಟ್ ಇದೆ, ಇಲ್ಲಿ ಸರ್ಪ್ಲೇಸಲ್ಲಿ ನಾನು ಫಸ್ಟ್ ಇಯರ್ದು ರಿಕವರ್ ಮಾಡ್ತೀನಿ ಅಂದರೆ ಇಲ್ಲ, ಆಗಲ್ಲ. ಯಾಕೆಂದರೆ ಇಲ್ಲಿ ನೆಕ್ಸ್ಟ್ 2 ಇಯರ್ಸ್ ಅಂದರೆ ಕೊಟ್ಟಿರೋದು, 2 ಇಯರ್ಸಲ್ಲೇ ನೀವು ರಿಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಯರ್ಗೆ ನೀವು ಹೋಗಂಗೆ ಇಲ್ಲ. ಇಲ್ಲ ಅಕಸ್ಮಾತ್ 4 ಇಯರ್ಸ್, ನೆಕ್ಸ್ಟ್ 4 ಇಯರ್ಸ್ ಅಂತ ಏನಾದರೂ ಕೊಟ್ಟಿದ್ರೆ 4 ಇಯರ್ಸಲ್ಲಿ ರಿಕವರ್ ಮಾಡ್ಕೋಬೇಕಿತ್ತು, ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಕೇಸಲ್ಲಿ 6,000 ರುಪೀಸ್ ರಿಕವರ್ ನೀವು ಮಾಡಬೇಕು, ಶಾರ್ಟ್ ವರ್ಕಿಂಗ್ ಇರೋದು. ಸೊ 6,000ನ ಥರ್ಡ್ ಆ್ಯಂಡ್ ಫೋರ್ತ್ ಇಯರಲ್ಲಿ ನೀವು ರಿಕವರ್ ಮಾಡ್ಬೋದು, ಓಕೆನಾ. ಇಲ್ಲಿ ಥರ್ಡ್ ಇಯರಲ್ಲಿ ನಿಮಗೆ ಸರ್ಪ್ಲಸ್ ಬಂದಿತ್ತು, ಬಟ್ ಫಸ್ಟ್ ಇಯರ್ ರಿಕವರ್ ಮಾಡೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಆಗಲ್ಲ. ಇನ್ನು ಫೋರ್ತ್ ಇಯರಲ್ಲಿ ಹೌದು ನಿಮಗೆ ಸರ್ಪ್ಲಸ್ ಬಂದಿದೆ, ಎಷ್ಟು 3,750 ರುಪೀಸ್ ಬಂದಿದೆ. 3,750 ಫುಲ್ಲು ರಿಕವರ್ ಮಾಡ್ತೀರಾ. ರಿಮೈನಿಂಗ್ ಇನ್ನು ಎಷ್ಟು ಉಳಿಯುತ್ತೆ, 6,000ಅಲ್ಲಿ 3,750 ಮೈನಸ್ ಆಯಿತು ಅಂದರೆ ಇನ್ನು 2,250 ರುಪೀಸ್ ಸಿಗುತ್ತೆ. ಅದನ್ನು ಇರ್ರಿಕವರಬಲ್ ಅಮೌಂಟ್ಗೆ ಹಾಕ್ತೀರಾ, ಓಕೆನಾ. ಇನ್ನು ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್, ಎಷ್ಟು ಅಮೌಂಟ್ನ ಪೇ ಮಾಡ್ತೀರಾ ಅಂದರೆ ಮಿನಿಮಮ್ ರೆಂಟು ಏನಾದರೂ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತು ಅಂದರೆ ಮಿನಿಮಮ್ ರೆಂಟೇ ಪೇ ಮಾಡೋದು. ಸೊ ಈ ಕೇಸಲ್ಲೂ ಕೂಡ ಮಿನಿಮಮ್ ರೆಂಟ್ ಜಾಸ್ತಿ ಇರೋ ರೀಸನಿಂದ ಮಿನಿಮಮ್ ರೆಂಟ್ನೇ ಪೇ ಮಾಡ್ತೀರಾ. ಇಲ್ಲೂ ಕೂಡ ಮಿನಿಮಮ್ ರೆಂಟೇ ಜಾಸ್ತಿ ಇರೋದ್ರಿಂದ ಮಿನಿಮಮ್ ರೆಂಟೇ ಪೇ ಮಾಡ್ತೀರಾ. ಬಟ್ ಥರ್ಡ್ ಇಯರಲ್ಲಿ ಏನಾಗಿದೆ ಅಂದರೆ ರಾಯಲ್ಟಿ ಜಾಸ್ತಿ ಇದೆ, ಬಟ್ ರಾಯಲ್ಟಿ ಜಾಸ್ತಿ ಇದ್ರೂ ಕೂಡ ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಬಲ್ಗೆ ಯೂಸ್ ಆಗಿರೋ ರೀಸನಿಂದ ಇಲ್ಲೂ ಕೂಡ ಮಿನಿಮಮ್ ರೆಂಟ್ನೇ ಪೇ ಮಾಡ್ತೀರಾ. ಫೋರ್ತ್ ಇಯರಲ್ಲೂ ಕೂಡ ಸೇಮ್ ಅದೇ ರೀಸನ್ ಆಗಿರೋದ್ರಿಂದ ಇಲ್ಲೂ ಕೂಡ ಮಿನಿಮಮ್ ರೆಂಟ್ನೇ ರಿಕವರ್ ಮಾಡ್ತೀರಾ, ಓಕೆನಾ. ಸೊ ಇಲ್ಲಿಗೆ ಫ್ಲೋಟಿಂಗ್ ಮೆಥಡ್ ಅಂಡರ್ ಪ್ರಾಬ್ಲಮ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಥವಾ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.